डॉक्टर ऑन ड्यूटी। कितना लंबा है? 11 किलोमीटर। ओह 11 किलोमीटर। KSRTC अल्लाह ये KSRTC स्पेलिंग सुनो। डाइनिंग स्पेलिंग डिनिंग। ವೆರಿ ಕೋಲ್ಡ್, ಬಹಳ ಚಳಿ ಚಳಿಯಾಗಿದೆ. ನಾವು ನೋಡಿ ಚಳಿಗೆ ಹೇಗೆ ಐಸ್ ಹೇಗಿದ್ದೀರಾ ನೀವೆಲ್ಲ? ನಮ್ಮ ಟೂರಿನ 2ನೇ ದಿವಸ ನಾವು ಪೆಹಲ್ಗಾವಿಗೆ ಕಾಶ್ಮೀರದ ಆಚೆ ಹೋಗ್ತಾ ಇದ್ದೇವೆ. ಆಯ್ತಾ, ನಮ್ಮ ಜೊತೆಗಿರಿ. ನಾವೀಗ ಪೇಟ್ ಪೂಜೆ ಮಾಡಿ ಬರ್ತೇವೆ. ಓಯ್ ಬಲ್ಲೆ. ನಿನ್ನೆ ನಮ್ಗೆ ತೋರಿಸ್ಲಿಕ್ಕೆ ಮರ್ತೋಯ್ತು, ಇದು ಜಮ್ಮು ಅಲ್ಲಿ ನಾವಿದ್ದು ರೂಮ್. ಸೊ ಇವತ್ತು ಈ ರೂಮನ್ನ ಬಿಟ್ಟು ಹೋಗ್ತಾ ಇದ್ದೇವೆ. ಬಾಲ್ಕನಿ ಎಲ್ಲ ಇದೆ, ಅಲ್ಲಿ ರೈಲ್ವೆ ಸ್ಟೇಷನ್ ಕಾಣ್ತದೆ. डॉक्टर ऑन ड्यूटी। ನಿನ್ನೆ ರಾತ್ರಿ ವೈಷ್ಣವದೇವಿಯಿಂದ ಇಳಿವಾಗ ತುಂಬ ಲೇಟ್ ಆಗಿತ್ತು. ಆಲ್ಮೋಸ್ಟ್ 2:45-3 ಗಂಟೆ ಆಗಿತ್ತು. ಹಾಗಾಗಿ ಇವತ್ತಿನ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ತಿಂದು ನಾವು ಕತ್ರಾದಿಂದ ಶ್ರೀನಗರ ಆಚೆ ಪ್ರಯಾಣ ಮಾಡ್ತಾ ಇದ್ದೇವೆ. ಕತ್ರಾದಿಂದ ಉಧಂಪುರ ಆಗಿ ಪೆಹಲ್ಗಾವಿನ ಆಚೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ಪೆಹಲ್ಗಾವಲ್ಲಿ ಒಂದು ರಾತ್ರಿಯನ್ನು ಉಳಿದು ನಾಳೆ ಅಲ್ಲಿ ಇವೆಲ್ಲ ಸೈಟ್ ಸೀಯಿಂಗ್ಸ್ ಎಲ್ಲ ಮಾಡಿ ಮತ್ತೆ ಶ್ರೀನಗರದ ಆಚೆ ಪ್ರಯಾಣ ಮಾಡ್ತೇವೆ. ಹಾಗೆ ಹೋಗ್ತಾ ಇದ್ದ ಹಾಗೆ ನಮ್ಮ ದೇಶದ ಮಿಲಿಟ್ರಿ ಸೇನೆಯನ್ನು ಕಾಣ್ತೇವೆ. ಜಮ್ಮು ಕಾಶ್ಮೀರದ ಗಲ್ಲಿಯಲ್ಲಿ ನಮ್ಮ ಭಾರತೀಯ ಸೇನೆಯನ್ನು ನಾವು ಕಾಣಬಹುದು. ವಿಶ್ರಾಮವೇ ಇಲ್ಲದೆ ಈ ದೇಶವನ್ನು ಕಾಯುವ ಎಲ್ಲ ಜವಾನರಿಗೆ ನಮ್ಮೆಲ್ಲರದೊಂದು ಸಲಾಮ್ ಇರಲೇಬೇಕು. नाश्ली टनल कितना लंबा है? 11 किलोमीटर। ओह 11 किलोमीटर। ನಾವು ಪೆಹಲ್ಗಾವಿಗೆ ಹೋಗ್ತಾ ಇದ್ದೇವೆ ಜಮ್ಮುವಿಂದ. ಆಯಿತಾ, ಇಲ್ಲಿ ನಮ್ಮ ಹಿಂದಿನ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನಾವು ಡಾಬಾದಲ್ಲಿ ನಮ್ಮದು ಊಟ ಅಲ್ಲ ರೋಟಿ ತಿಂದು ನಾವು ಹೊರಟಿದ್ದೇವೆ ಪೆಹಲ್ಗಾವಿಗೆ. ಆಯಿತಾ, ನನ್ನ ಹಿಂದೆ ಇಲ್ಲಿ ಸೀನರಿ ನೋಡಿ ನೋಡಿ, ಅಲ್ಲಿ ಹಿಮ ಕಾಣ್ತದ ನಿಮಗೆ ಹಿಂದಿಂದ. ಬಹಳ ಚಳಿ ಇದೆ. ನೋಡ್ಬೇಕು ಕಾಶ್ಮೀರದಲ್ಲಿ ಎಷ್ಟು ಚಳಿ ಉಂಟು ಅಂತ ಹೇಳಿ. ಬನ್ನಿ, ಜೊತೆಯಾಗಿರಿ.
ಹೋಟೆಲ್ ಜನ್ನತ್ತಿಗೆ ಬಂದಿದ್ದೇವೆ. ಜನ್ನತ್ತಿಗೆ ಡೈನಿಂಗ್ ಸ್ಪೆಲ್ಲಿಂಗ್ ಡಿನ್ನಿಂಗ್. ಟಿಪಿಕಲ್ ಕಾಶ್ಮೀರಿ. ನಾವು ನೋಡಿ ಚಳಿಗೆ ಹೇಗೆ ಐಸ್ ಕಟ್ಟಿದ್ದೇವೆ ಅಂತ. ನಾವು ಈಗ ಊಟ ಮಾಡಿ ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲೇ ಕೆಳಗೆ ರೆಸ್ಟೋರೆಂಟ್ ಇದೆ, ಹಾಗಾಗಿ ಊಟ ಎಲ್ಲ ಮಾಡಿ ನಾವು ಮತ್ತೆ ಚಾಚಿ ಚಳಿಯಾಗಿದೆ. ಹಾಗಾಗಿ ನಮ್ಮ ಅರಮನೆಯ ಎಸ್, ಇದು ನಾವು ಇರುವ ಹೋಟೆಲ್ ಜನ್ನತ್ ಅಂತ ಹೇಳಿ. ನಮ್ಮ ಸ್ಟೇ ಇಲ್ಲಿ ಆಕ್ಚುಲಿ ಜನ್ನತ್ ಅಂದ್ರೆ ಸ್ವರ್ಗ. ಕಾಶ್ಮೀರವೇ ಪೂರ್ತಿಯಾಗಿ ಜನ್ನತ್ ಹಾಗೆ ಆಗಿದೆ. ನಾವಿರುವ ಊರು ಮಂಗಳೂರು ನಮ್ಗೆ ಸ್ವರ್ಗ, ಅದಂತೂ ಖಂಡಿತ. ಆದರೆ ಇಲ್ಲೊಂದು ಹೊಸ ಲೋಕ, ಹೊಸ ಜನರು. ಇನ್ನೊಂದು ಇಲ್ಲಿಯ ಜನರ ಬಗ್ಗೆ ಹೇಳಬೇಕು. ಹೋಮ್ಲಿ ಆಗಿ ಟ್ರೀಟ್ ಮಾಡ್ತಾರೆ, ಹಾಸ್ಪಿಟಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾವು ತಿಂಡಿ ತಿಂದು ಬಂದಾಯಿತು, ತಿಂಡಿ ಎಲ್ಲ ಊಟ ಮಾಡಿ ಬಂದಾಯಿತು. ರಾಜ್ಮಾ ಚಾವಲ್ ತಿಂದ್ವಿ, ಆಮೇಲೆ ಶ್ರೀಯಾ ರೋಟಿ ತಿಂದ್ಲು, ಆಮೇಲೆ ಕಾಶ್ಮೀರದ ಒಳ್ಳೊಳ್ಳೆ ಕ್ವಿಸಿನ್ಸನ್ನು ನಾವು ಟ್ರೈ ಮಾಡ್ತಾ ಇದ್ದೇವೆ. ವಾಟ್ ಇಸ್ ದಟ್? ಸೇವಯ್ಯ ಸ್ವೀಟ್. ಅದ ಬ್ಲಾಗ್ ನಿಮ್ಗೆ ಹೇಗೆ ಅನಿಸಿತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ಯಾವಾಗಲೂ ನಮ್ಮ ನೋಡೋರು ಅಂತಾದರೆ ಪ್ರೀತಿ ಇರಲಿ, ಹೊಸದಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರಾಮ್ ರಾಮ್.